ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನು ಹೇಳ್ತಿದೆ ಶ್ರೀವಲ್ಲಿ? ಆ ವಿಜಯಾಂಬಿಕಾ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇಲ್ಲ? ಹೌದು ಸುಬ್ಬು, ಆ ವಿಜಯಾಂಬಿಕಾ ಮೊದಲೇ ಫೋನ್ ಮಾಡಿ ನಿಮ್ಮ ಮನೆಗೆ ಅದ್ಯಾರೋ ಬಾಡಿಗೆ ಇದಲ್ಲ ಹೆಂಗಸು, ಅವಳ ಫೋಟೋ ಕಳಿಸು ಅಂತ ಕೇಳಿದಾಳೆ. ಹೌದಾ? ಅದಕ್ಕೆ ನಿಮ್ಮಮ್ಮ ಏನು ಹೇಳಿದ್ರು? ಫೋಟೋ ಕಳಿಸ್ಬಿಟ್ರಾ? ಇಲ್ಲ ಇಲ್ಲ ಇಲ್ಲ, ನಮ್ಮಮ್ಮ ಕಳ್ಸಕ್ಕಾಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಆ ವಿಜಯಾಂಬಿಕಾ ಇಲ್ಲಿವರೆಗೂ ಬಂದಿರೋದು. ಹಾಗಾದ್ರೆ ನನ್ನ ಅನುಮಾನ ನಿಜ ಆಗಿದೆ. ವಿಜಯಾಂಬಿಕಾಗೆ ಇಲ್ಲಿರೋದು ನಂದಿನಿ ಅಮ್ಮೋರೇನಾ ಅನ್ನೋ ಅನುಮಾನ ಬಂದ್ಬಿಟ್ಟಿದೆ. ಅವಳಿಗೆ ವಿಷಯ ಹೇಳಿರೋದನ್ನ ಮಾವನೇ ಆಗಿರ್ತಾರೆ. ಈಗ ಏನು ಮಾಡೋದು ಸುಬ್ಬು? ನಂದಿನಿಯವ್ರು ಬೇರೆ ಎಲ್ಲಿ ಹೋಗಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಶ್ರೀವಲ್ಲಿ. ಆದರೆ ನೀನು ಮಾತ್ರ ಈ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ನೀನಲ್ಲೇ ಇರಲಿ. ಸರಿ ಸುಬ್ಬು, ಅವ್ರ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ತಿಳಿಸು, ನಾನಿನ್ನು ಬರ್ತೀನಿ. ಎಲ್ಲೋಗಿದ್ಯಪ್ಪ ಇಷ್ಟೊತ್ತು? ನಂದಿನಿ ಅಮ್ಮವ್ರನ್ನ ಹುಡ್ಕೊಂಡು ಹೋಗಿದ್ದೆ ಕಣೋ. ದೇವಸ್ಥಾನದಲ್ಲಿ, ಪಾರ್ಕ್ನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಕಡೆ ಹುಡುಕ್ದೆ ಕಣೋ. ಆದರೂ ನಂದಿನಿ ಅಮ್ಮವರು ಎಲ್ಲೂ ಸಿಗಲಿಲ್ಲ ಕಣೋ. ನನಗೆ ಯಾಕೋ ತುಂಬ ಆತಂಕ ಆಗ್ತಿದೆ ಕಣೋ. ನಂದಿನಿ ಅಮ್ಮವರು ಅವ್ರಾಗ ಅವ್ರು ಹೋದ್ರೋ ಅಥವಾ ಬೇರೆ ಯಾರು ಕರ್ಕೊಂಡೋದ್ರೋ ಒಂದು ಗೊತ್ತಾಗ್ತಿಲ್ಲ ಕಣೋ. ಇಲ್ಲಪ್ಪ, ನಂದಿನಿ ಅಮ್ಮವರು ಅವರೇ ಹೋಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ನಮಗೆ ಮಾತ್ರ ಅಲ್ಲ, ವಿಜಯಾಂಬಿಕಂಗೂ ಗೊತ್ತಿಲ್ಲ. ಹೇಗೆ ಹೇಳ್ತೀಯ ಮಗನೇ? ಹೆಂಗೆ ಅಂದರೆ, ವಿಜಯಾಂಬಿಕಾ ಇಲ್ಲಿರೋದು ನಂದಿನಿ ಅಮ್ಮೋರೇನಾ ಅನ್ನೋ ಅನುಮಾನದಲ್ಲಿ ಹುಡ್ಕೊಂಡ್ಬಂದಿದ್ದಾರೆ ಅಷ್ಟೇ. ಇಲ್ಲಿರೋದು ನಂದಿನಿ ಅಮ್ಮೋರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿರೋದು, ಅವಳಿಗೆ ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅನ್ನೋ ಜಾಗನೇ ಗೊತ್ತಿರಲ್ಲ. ಒಂದಂತೂ ನಿಜಪ್ಪ, ನಂದಿನಿ ಅಮ್ಮವ್ರು ಎಲ್ಲೇ ಇದ್ರೂ ಸೇಫ್ ಆಗಿರ್ತಾರೆ, ತಲೆ ಕೆಡಿಸ್ಕೋಬೇಡ. ಸದ್ಯ ಇದೊಂದು ಮಾತಿಂದ ನನಗೆ ಸಮಾಧಾನ ಆಯ್ತಪ್ಪ. ಹಾಗಾದರೆ ಮುಂದೆ ಏನು ಮಾಡೋದು? ಯೋಚನೆ ಮಾಡಬೇಡಪ್ಪ, ನಾವೆಲ್ಲೇ ಆದರೂ ನಂದಿನಿ ಅಮ್ಮವ್ರನ್ನ ಹುಡುಕ್ಬೇಕು ಅಷ್ಟೇ. ಮೇಡಮ್, ಬೆಳಿಗ್ಗೆಯಿಂದನೂ ಏನೂ ತಿಂದಿಲ್ಲ, ರಾತ್ರಿನೂ ಊಟ ಮಾಡಿಲ್ಲ. ಈಗ ಅಳ್ತಾ ಕೂತ್ಕೊಂಡ್ರೆ ಹೆಂಗೆ ಮೇಡಮ್? ನಾನೇ ತಿನ್ನಿಸ್ತೀನಿ. ಬೇಡ ಸುಬ್ಬು, ಹಸಿವಿಲ್ಲ ನನಗೆ. ಮೇಡಮ್, ದೇಹಕ್ಕೆ ಹಸಿವಿರುತ್ತೆ ಮೇಡಮ್, ಮನ್ಸಿಗೆ ಹಸಿವಿರಲ್ಲ. ಈಗ ಅವರೇ ಇಲ್ಲಿದ್ದರೆ ನಿಮಗೆ ತಿನ್ನುವಂತ ತಿನ್ನಿಸ್ತಾ ಇದ್ರು ತಾನೆ ಮೇಡಮ್. ನೀವೀಗ ಈ ಥರ ಅಳ್ತಾ ಊಟ ಮಾಡ್ದಾಗ ಕೂತ್ಕೊಂಡ್ರೆ ಅವ್ರು ಎಲ್ಲಿದ್ದಾರೋ ಏನೋ, ಅವ್ರ ಮನ್ಸಿಗಾದ್ರೂ ಸಮಾಧಾನ ಇರುತ್ತಾ? ಅವ್ರು ಇವಾಗ ಎಲ್ಲಿರ್ಬೋದು ಸುಬ್ಬು? ಯಾಕೆ ಇಲ್ಲಿಂದ ಹೋಗಿರ್ಬೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಅವರು ಯಾಕೆ ಇಲ್ಲಿಂದ ಹೋದ್ರು, ಎಲ್ಲಿದ್ದಾರೋ ಏನೋ ಸಮಸ್ಯೆ ಆಗಿರುತ್ತೆ ಮೇಡಮ್. ಸಮಸ್ಯೆನಾ? ಏನ್ ಸಮಸ್ಯೆ ಇರುತ್ತೆ ಸುಬ್ಬು? ಅಲ್ಲ, ಮನೇಲಿ ಅಷ್ಟೆಲ್ಲ ಆಯ್ತು ಅಂತ ಬೇಜಾರು ಮಾಡ್ಕೊಂಡು ಏನಾದ್ರು ಹೋಗ್ಬಿಟ್ರಾ? ಆದ್ರೂ ನಾವೆಲ್ಲ ಇದ್ವಲ್ಲ ಸುಬ್ಬು, ನಮ್ಮ ಹತ್ರ ಹೇಳ್ಕೋಬೇಕಲ್ವಾ? ನಾವು ಅವ್ರ ಪರವಾಗಿ ಮಾತಾಡಿದ್ವಿ ಅಲ್ವಾ? ಇಷ್ಟಕ್ಕೋಸ್ಕರ ಅವ್ರು ಹೋಗಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ ಮೇಡಮ್. ಅವರು ಸಂಬಂಧಿಕರು ಸಿಕ್ಕಿರ್ಬೇಕು ಮೇಡಮ್, ಅದಕ್ಕೆ ನಾನು ಅವ್ರ ಜೊತೆನೇ ಇರ್ತೀನಿ ಅಂತ ಹೋಗ್ಬಿಟ್ಟಿದ್ದಾರೆ. ಸದ್ಯಕ್ಕೆ ಅವ್ರ ಮನೆಯವ್ರು ಯಾರು ಅವ್ರ ಹತ್ರ ಇರಲಿಲ್ಲ, ಅದಕ್ಕೆ ತಾನೇ ಅವ್ರು ಇಲ್ಲಿಗೆ ಬಂದಿದ್ದಿತ್ತು. ಈಗ ಇಲ್ಲಿಂದಾನು ಹೋಗಿದ್ದಾರೆ ಅಂದ್ರೆ ಅವ್ರಿನ್ ಎಲ್ಲಿ ಹೋಗೋದಕ್ಕೆ ಸಾಧ್ಯ ಸುಬ್ಬು? ನಾವೆಲ್ಲ ಅವ್ರನ್ನ ನಮ್ಮ ಮನೆಯವ್ರ ತರ ನೋಡ್ಕೊಂಡ್ವಿ ಅಲ್ವಾ? ನಾನಂತೂ ಅವ್ರ ಜೊತೆ ಅವ್ರ ಮಗಳ ತರಾನೇ ಇದ್ಬಿಟ್ಟಿದ್ದೆ. ಅವ್ರ ಮಡ್ಲಲ್ಲಿ ಮಲಗ್ತಾ ಇದ್ದೆ, ಅವ್ರ ಜೊತೆ ಮನ್ಸ್ ಬಿಚ್ಚಿ ಮಾತಾಡ್ತಾ ಇದ್ದೆ. ಅವ್ರು ನನ್ನ ಜೊತೆ ಇದ್ದಾಗ ನಮ್ಮಮ್ಮ ಇಲ್ಲ ಅನ್ನೋ ನೋವೇ ನಾನು ಮರ್ತ್ಬಿಟ್ಟಿದ್ದೆ. ಎಷ್ಟೋ ಸಲ ಅವರೇ ನಮ್ಮಮ್ಮ ಅನ್ನೋ ಭ್ರಮೆಯಲ್ಲಿ ಇದ್ಬಿಟ್ಟಿದ್ದೆ. ಆದ್ರೆ ಈಗ ನನಗೆ ಅವ್ರನ್ನ ಬಿಟ್ಟಿರೋದಕ್ಕೆ ಆಗ್ತಾ ಇಲ್ಲ ಸುಬ್ಬು. ಅವರು ಹಾಗೆ ಅಲ್ವಾ ಮೇಡಮ್, ನಿಮ್ಮನ್ನ ಸ್ವಂತ ಮಗಳ ಥರನೇ ನೋಡಿದ್ದಾರೆ, ತಾಯಿ ಪ್ರೀತಿ ಕೊಟ್ಟಿದ್ದಾರೆ ನಿಮಗೆ. ಆದರೆ ಇದ್ದಕ್ಕಿದ್ದ ಹಾಗೆ ಅವ್ರು ಈ ಥರ ಹೋಗಿದ್ದಾರೆ ಅಂದರೆ ಏನಾದರೂ ಒಂದು ಮುಖ್ಯವಾದ ಕಾರಣ ಇರಲೇಬೇಕು ಮೇಡಮ್. ಬಟ್ ನೀವೇನೋ ತಲೆ ಕೆಡಿಸ್ಕೋಬೇಡಿ ಮೇಡಮ್, ನಾನು ಅವ್ರನ್ನ ಹುಡುಕ್ತೀನಿ. ನಿಜವಾಗ್ಲೂ ಹುಡುಕ್ತೀಯ ಸುಬ್ಬು? ನಿಜವಾಗ್ಲೂ ಹುಡುಕ್ತೀನಿ ಮೇಡಮ್. ನಿಮ್ಮನ್ನ ಅವ್ರ ಜೊತೆ ಸೇರಿಸೋದೇ ನನ್ನ ಕರ್ತವ್ಯ, ಅದೇ ನನ್ನ ಜವಾಬ್ದಾರಿ. ನಾನು ಹುಡುಕ್ತೀನಿ. ಈಗ ಹತ್ಕೊಂಡು ಕೂತ್ಕೊಬೇಡಿ ಮೇಡಮ್, ಪ್ಲೀಸ್ ತಿನ್ನಿ. ನೀವು ತಿಂದಿಲ್ಲ ಅಂದರೆ ನನ್ನ ಮನ್ಸಿಗೂ ಬೇಜಾರಾಗುತ್ತೆ.
ಅಷ್ಟು ಪ್ರೀತಿಸ್ತೀನಿ. ಆದ್ರೆ ಅವ್ರು ಯಾವತ್ತೂ ನನ್ನ ಮಗಳೇ ಅಂತ ಪ್ರೀತಿಯಿಂದ ಕಾಣಲೇ ಇಲ್ಲ. ನಿಮ್ಮನ್ನ ಅಷ್ಟು ಹಚ್ಕೊಂಡಿದ್ದೆ. ಈಗ ನೀವು ನನ್ನಿಂದ ದೂರ ಆಗ್ಬಿಟ್ರೆ ನಿಮಗೆ ಈ ಮನೇಲಿ ಅಷ್ಟೊಂದು ಬೇಜಾರಾಗೋಯ್ತಾ? ನಿಮಗೆ ಅಷ್ಟೊಂದು ಬೇಜಾರಾಗಿದೆ ಅನ್ನೋ ವಿಷಯ ಏನಾದ್ರೂ ನನಗೆ ಗೊತ್ತಿದ್ದಿದ್ರೆ ನಾನು ನಿಮ್ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಇದ್ದೆ. ಆದ್ರೆ ನಿಮ್ಮನ್ ಮಾತ್ರ ಹೋಗಕ್ ಬಿಡ್ತಾ ಇರ್ಲಿಲ್ಲ ನಾನು. ನೀವು ನನ್ನ ಬಿಟ್ಟು ಹೋಗ್ಬಾರ್ದಿತ್ತು. ಅದೊಂದೇ ಒಂದು ಕಾರಣಕ್ಕೆ ನೀವು ನನ್ನ ಬಿಟ್ಟು ಹೋಗ್ಬಾರ್ದಿತ್ತಮ್ಮ. ಇಲ್ಲ ಮಗಳೇ, ನಾನು ಅಲ್ಲಿಂದ ದೂರ ಬರೋದಕ್ಕೆ ಕಾರಣ ಬೇರೆನೇ ಇದೆ. ಆ ವಿಜಯಾಂಬಿಕನ್ ಮಾತು ಕೇಳ್ಕೊಂಡು ಕಾಂತಮ್ಮನ ಗಂಡ ಅವಳಿಗೆ ನನ್ನ ಬಗ್ಗೆ ಹೇಳೋದಕ್ಕೆ ಹೊರಟಿದ್ದ. ಒಂದು ವೇಳೆ ಎಲ್ರಿಗೂ ಸತ್ಯ ಗೊತ್ತಾಗ್ಬಿಟ್ಟಿದ್ದಿದ್ರೆ ಆಗ ನಾನು ಅಂದ್ಕೊಂಡಿರೋ ಗುರಿನ ತಲುಪೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನ್ನ ಮೇಲೆ ಬಂದಿರೋ ಅಪವಾದಗಳಿಂದ ನಾನು ನಿನ್ನಿಂದ ದೂರ ಬರಬೇಕಾಯ್ತು. ನಾನು ನಿನಗೆ ಮತ್ತೆ ಹತ್ರ ಆಗಬೇಕು ಅಂದರೆ ಆ ಅಪವಾದಗಳಿಂದ ನನಗೆ ಮುಕ್ತಿ ಸಿಗಬೇಕು. ಅಲ್ಲಿವರೆಗೂ ನನ್ನನ್ನು ಕ್ಷಮಿಸ್ತೀಯ ಮಗಳೇ, ದಯವಿಟ್ಟು ನನ್ನನ್ನು ಕ್ಷಮಿಸು. ಹೆತ್ತ ಮಗಳಿಗೆ ಪ್ರೀತಿ ಕೊಡಕ್ಕಾಗದೆ ಇರುವಂಥ ಪಾಪಿ ತಾಯಿ ನಾನು. ಈ ಪಾಪಿ ತಾಯಿನ ನೀನೇ ಅರ್ಥ ಮಾಡ್ಕೋಬೇಕು ಮಗಳೇ. ನಾನು ತಾಯಿ ಆದರೂ ನನಗಿಂತ ಹೆಚ್ಚು ತಿಳುವಳಿಕೆ ನಿನಗೆ. ನಾನು ನಿನ್ನ ಮುಂದೆ ತಾಯಿ ಆಗಿರೋದಕ್ಕಿಂತ ನಿನ್ನ ಮಡ್ಲಲ್ಲಿ ನಿನ್ನ ಮಗುವಾಗಿರಬೇಕು ಅಂತ ಆಸೆ ಪಡ್ತೀನಿ. ಬರ್ತೀನಿ ಮಗಳೇ, ಆದಷ್ಟು ಬೇಗ ನಾನು ನಿನ್ನ ಹತ್ರ ಬರ್ತೀನಿ. ಮನೆ ಇಷ್ಟ ಆಯ್ತಾ ಅಮ್ಮೋರೆ? ಮನೆ ತುಂಬ ಚೆನ್ನಾಗಿದೆ ಚೋಟು. ನನಗೆ ಹೇಗೆ ಬೇಕೋ ಹಾಗೇ ಇದೆ. ಒಳ್ಳೆ ಮನೆನೇ ಹುಡುಕಿದ್ಯಾ. ನೀವು ಹೇಳೋ ಕೆಲಸನ ಚಾಚು ತಪ್ಪದೆ ಪಾಲಿಸೋದೇ ನನ್ನ ಕರ್ತವ್ಯ ಅಲ್ವಾ ಅಮ್ಮೋರೆ? ಚೋಟು, ನಾನು ಪ್ರತಿ ಸಾರಿ ಕಷ್ಟದಲ್ಲಿದ್ದಾಗಲೂ ಮನೆಯಿಂದ ಮನೇನ ಬದಲಾಯಿಸ್ಬೇಕಾದಾಗಲೂ ನೀನು ಯಾವಾಗಲೂ ನನ್ನ ಜೊತೆ ಇದ್ದು ನನ್ನ ಕಾವಲಾಗಿರ್ತೀಯ. ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ನನ್ನ ದಾರಿನ ನೀನು ಸಲೀಸ್ ಮಾಡ್ತಿದೀಯ.